ಎಲ್ಲಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ RCBಯ ಕಡೆ ಲೀಗ್ ಸ್ಟೇಜ್ ಮ್ಯಾಚು. ಇವತ್ತು ಒಂದೇ ಮ್ಯಾಚ್ ಇರೋದು. ಇವತ್ತು ಮುಕ್ತಾಯ ಆಗುತ್ತೆ ಲೀಗ್ ಸ್ಟೇಜು. WPLದು ಆಲ್ರೆಡಿ ಪಾಯಿಂಟ್ಸ್ ಟೇಬಲ್ ಎಲ್ಲ ಫೈನಲೈಸ್ ಆಗಿದ್ದಂತೂ ಆಗಿದೆ. ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಾಗಿದ್ದಂತೂ ಆಗಿದೆ. ಬಟ್ ಒಂದು ಸ್ಲಾಟು ವೇರಿಯೇಷನ್ ಆಗಬೇಕಷ್ಟೇ. ಇವತ್ತು ವೇರಿಯೇಷನ್ ಆಗುತ್ತಾ ಅಥವಾ ಅದೇ ಸ್ಲಾಟಲ್ಲಿ ಸೆಟಲ್ ಆಗ್ತಾರಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಅದೇ ಮುಂಬೈ ಇಂಡಿಯನ್ಸು ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ನಮ್ಮ RCBಗಲ್ಲ, RCB ಆಲ್ರೆಡಿ ಎಲಿಮಿನೇಟ್ ಆಗಿದ್ದಂತೂ ಆಯಿತು. ಕ್ರೂಷಿಯಲ್ ಯಾರಿಗೆ ಅಂತಂದರೆ ಇವತ್ತು ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಗೆಲ್ತು ಅಂತಂದರೆ ಫೈನಲ್ಸ್ಗೆ ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತಾರೆ. ಸೋಲ್ತು ಅಂತ ಅಂದರೆ ಆಡ್ತಾರೆ ಅವರು ಪ್ಲೇ ಆಫ್ನ ಎಲಿಮಿನೇಟರ್ ಪಂದ್ಯನ, ಅದು ಗುಜರಾತ್ ಜೈಂಟ್ಸ್ ಮೇಲೆ. ಸೊ ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ. ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಇವ್ರು ಹೊಡಿಬೇಕಾಗುತ್ತೆ ನಮ್ಮ RCBನ. ರನ್ ರೇಟಿನೂ ಕ್ಲೋಸ್ ಆಗೇನೆ ಇದೆ. ರನ್ ರೇಟ್ ಗಿನ್ರೇಟೆಲ್ಲ ಏನೂ ಮ್ಯಾಟ್ರಿಗೆ ಬರೋದಿಲ್ಲ. ಹೊಡಿತು ಅಂತ ಅಂದರೆ ಪಕ್ಕ 100% ಮುಂಬೈ ಇಂಡಿಯನ್ಸ್ ಅವರು ಕ್ವಾಲಿಫೈ ಆಗ್ತಾರೆ ಫೈನಲ್ಸ್ಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅನ್ಕೊಂತ ಇರ್ತಾರೆ ಇವತ್ತು RCB ಗೆಲ್ಲಿ ಅಂತ. ಸೊ ಇದಕ್ಕೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಷ್ಟೇ, ಬೇರೆ ಏನೂ ಇಲ್ಲ. ಬ್ರಬಾನ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ನಮ್ಮ RCBಗೆ ಇವತ್ತು ನಥಿಂಗ್ ಟು ಲೂಸ್, ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಆಲ್ರೆಡಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಈ ಮ್ಯಾಚ್ನ ಗೆಲ್ಲೇಬೇಕು. ಒಂಥರ ಮಸ್ವಿನ್ ಮ್ಯಾಚ್ ಅಂತ ಹೇಳ್ಬೇಕು ಮುಂಬೈ ಇಂಡಿಯನ್ಸ್ಗೆ. ಸೊ ಅವ್ರಿಗೂ ಕೂಡ ನಥಿಂಗ್ ಟು ಲೂಸನ್ನೇ. ಹಂಗೆ ನೋಡೋಕೆ ಹೋಗ್ತು ಅಂದರೆ ಹೆಂಗಿದ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿದ್ದಾರೆ. ಬಟ್ ನಮಗಿನ್ನ ನಥಿಂಗ್ ಟು ಲೂಸು. ಏನು ತಲೆ ಕೆಡ್ಸ್ಕೊಂಡಂಗೆ ಎಲ್ಲ ಹೋಗ್ಬಿಟ್ಟು ಅದ್ದೂರಿಯಾಗಿ ಅವ್ನ ಅಜ್ಜಿ ಆಡಬೇಕಷ್ಟೇ ಈ ಪಂದ್ಯನ. ಏನೂ ಭಯ ಇಲ್ದಂಗೆ ಲಾಸ್ಟ್ ಮ್ಯಾಚ್ ಏನು UP ವಾರಿಯರ್ಸ್ ಆಡಿದ್ರು ನಮ್ಮ RCB ಮೇಲೆ ನಥಿಂಗ್ ಟು ಲೂಸ್ ಅಂತ. ಸೊ ಈ ಪಂದ್ಯನ ಅವ್ರು ಹಂಗೇನೆ ಆಡಬೇಕಾಗತ್ತೆ. ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಬ್ರಬಾನ್ ವಿಕೆಟ್ ಒಳ್ಳೆ ಸಾಲಿಡ್ ವಿಕೆಟ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಅವನ ಅಜ್ಜಿ ದಿಲ್ದಾರಾಗೆ ಆಡ್ಬಿಟ್ಟು ಅವನ ಅಜ್ಜಿ ತಲೆ ಕೆಡ್ಸ್ಕೊಂಡಂಗೆ ನಾಯಿಡಿ ಪೀಡಿ ವಾಂಚ್ಬೇಕಷ್ಟೇ. ತಲೆ ಕೆಡ್ಸ್ಕೊಂಡು ಅವ್ರ ಅಜ್ಜಿ ಇನ್ನೂ ಟುಕು ಆಡ್ಕೊಂಡು ಮಿಡ್ಲ್ ಓವರ್ಸ್ಗಳಲ್ಲಿ ಹಂಗೆ ಹಿಂಗೆಲ್ಲ ಆಡ್ತು ಹೋದರೆ ಈ ಮ್ಯಾಚನ್ನು ಕೂಡ ಗನ್ ಕೇಸನೇ ಆಗುತ್ತೆ. ಸರಿಯಾಗಿ ಒಂದು ರೆಕಾರ್ಡ್ ಆಗೋ ಥರ ಏನಾರು ಒಂದು ಮಾಡಬೇಕಷ್ಟೇ ಇವತ್ತು ನಮ್ಮ RCB ಮಾಡ್ತು ಅಂತಂದರೆ. ಎಲ್ಲ ಒಂಥರ ಇಲ್ಲ ಗುರು RCB ಏನು ಗುರು ಹಿಂಗೆ 5 ಮ್ಯಾಚ್ ಸೋತ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಆಗ್ಬಿಟ್ರಲ್ಲ ಅಂತೆಲ್ಲ ಸ್ಟನ್ ಆಗಬೇಕು. 5 ಮ್ಯಾಚ್ನ ಸೋತವ್ರೆ ಗುರು. ನಾಚಿಕೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ಟವ್ರು ಆಲ್ರೆಡಿ. 5 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಯಾರೂ ಸೋತಿಲ್ಲ ಈ ಟೂರ್ನಮೆಂಟಲ್ಲಿ. UP ವಾರಿಯರ್ಸ್ ಸೋತಿಲ್ಲ, ನಾವು ಸೋತಿದ್ದೀವಿ. ಆ ಥರ ಸೋತಿದ್ದೀವಿ ನೋಡಿ. ಇವತ್ತೇನಾದ್ರು ನಾವು ಸೋತ್ವಿ ಅಂತ ಅಂದರೆ, ಇವತ್ತೇನಾದ್ರು ಗೆದ್ವಿ ಅಂತ ಅಂದರೆ ನಾವು ಅಟ್ಲೀಸ್ಟ್ 4ನೇ ಪೊಸಿಷನ್ ಫಿನಿಷ್ ಮಾಡ್ತೀವಿ. UP ವಾರಿಯರ್ಸು 5ನೇ ಪೊಸಿಷನ್ಗೆ ಹೋಗ್ತಾರೆ. ಸೊ ಅದಕ್ಕಾದರೂ ನಾವು ಗೆಲ್ಲೇಬೇಕು ಮಗ ಇವತ್ತು. ಅದೇನು ಗೆಲ್ತಾರೋ ಏನೋ ಕಾನ್ಫಿಡೆನ್ಸೇ ಹೊರಟೋಗ್ಬಿಟ್ಟೈತೆ. ಅವ್ರ ಕಡೆ ಏನು ಕಮ್ಮಿನ ಅವರೇ ಬ್ಯಾಟ್ರಿಗಳು ನೆಟ್ ಸೇವರ್ ಬ್ರಂಟ್ ಹಾಕೊಂಡು ರುಬ್ಬಾಡ್ಬಿಟ್ಟಿದ್ರು. ಓದ್ಸಲ ನಮ್ಮ RCBಗೆ ಒಂದು ಮ್ಯಾಚ್ ಸೋತಿದ್ರು ಆಲ್ರೆಡಿ. ಈ ಮ್ಯಾಚು ಕೂಡ ನನಗೆ ಯಾಕೋ ಸೋತರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಎಕ್ಸ್ಪೆಕ್ಟೇಷನ್ ಬಿದೋಗ್ಬಿಟ್ಟಿದೆ RCB ಮೇಲೆ. ಗೆದ್ದರೆ ಆಶ್ಚರ್ಯ ಪಡಬೇಕು. ಅದೇ ನಥಿಂಗ್ ಟು ಲೂಸ್ ಇರೋದ್ರಿಂದ ಏನಾದರೂ ಹಾವಳಿ ಕೊಡ್ತಾರ ಅಂತ ನನಗೇನೋ ಅನ್ನಿಸ್ತಾ ಇದೆ ಇಷ್ಟು ದಿನ. ಸೊ ನೋಡೋಣ, ಇನ್ನೂ ಹೆಚ್ಚು ಹೇಳಿ ಏನು ಪ್ರಯೋಜನ ಇಲ್ಲ. ಈ ಟೂರ್ನಮೆಂಟ್ ಮುಕ್ತಾಯ ಆಯಿತು ನಮ್ಮ RCBಗೆ. ಅದೇ ಇವತ್ತು ನಾಚಿಕೆ ಮಾನ ಮರ್ಯಾದೆನೆಲ್ಲ ಉಳಿಸೋದಿಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದೇ ಫಸ್ಟ್ 2 ಮ್ಯಾಚ್ ಗೆದ್ದಾಗಲೇ ನಾವು ಅನ್ಕೋಬೇಕಾಗಿತ್ತು ಏನೋ ಕಾದೈತೆ ಗುರು ಈ ಟೂರ್ನಮೆಂಟಲ್ಲಿ ನಮ್ಮ RCBದು ಅಂತ ನಾನು ಹೇಳಿದ್ದೀನಿ ನಿಮಗೆ. ಸೊ ಅದೇ ಥರ ಆಯಿತು ಸೀನು. ಫಸ್ಟ್ 2 ಮ್ಯಾಚ್ ಗೆಲ್ಲಕ್ಕೆ ಹೋಗಬಾರ್ದು RCB. ಅಟ್ಲೀಸ್ಟ್ ಅಲ್ಲಿ ಫಸ್ಟ್ 2 ಮ್ಯಾಚಲ್ಲಿ 1 ಮ್ಯಾಚಾರು ಸೋತಿದ್ರೆ ನಮಗೆ ಇರೋದು ಏನೋ ಮಾಡ್ತಾರೆ ಕಾನ್ಫಿಡೆನ್ಸ್ ಇರೋದು. ಫಸ್ಟ್ 2 ಮ್ಯಾಚ್ ಗೆದ್ದಾಗಲೇ ಏನೋ ಒಂದು ನೆಗೆಟಿವ್ ವೈಬ್ರೇಷನ್ ಬಂತು ನನಗೆ, ಏನೋ ಆಗುತ್ತೆ ಈ ಟೂರ್ನಮೆಂಟಲ್ಲಿ ಅಂತ. ಅದು ಈ ಥರ ಟ್ರ್ಯಾಜಿಡಿ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಟ್ಟಿರಲ್ಲ. ಮುಂಬೈ ಇಂಡಿಯನ್ಸ್ ಏನು ಕಳಪೆ ಟೀಮಲ್ಲ, ಅವರು ಕೂಡ ಹುಚ್ಚನಾಗಿ ಉಡ್ದಂಗೆ ಉಳಿಯುವಂಥ ಟೀಮ್. ಸಖತ್ ಸಾಲಿಡ್ ಆಗಿದೆ. ಬ್ಯಾಟಿಂಗ್ ಡೆಪ್ತ್ ಅಂತೂ ಚಿಂದಿ ಆಗಿದೆ. ಬೌಲಿಂಗ್ ಕೂಡ ಸೈಕ್ ಆಗಿದೆ. RCBಗಂತೂ ಸುಮ್ಮನೆ ಬಿಟ್ಕೊಂಡು ಕೊಡೋ, RCBಗೆ ಏನೋ ನಥಿಂಗ್ ಟು ಲೂಸ್ ಇರ್ಬೋದು, ಸುಮ್ಮನೆ ಬಿಟ್ಕೊಂಡು ಕೊಡುವಂಥ ಮಾತೇ ಇಲ್ಲ. ತಲೆ ಮೇಲೆ ಎಗರು ಕಿವಿ ಒಳಗಡೆ ಬೆಳೆದ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? RCB ಲಾಸ್ಟ್ ಮ್ಯಾಚ್ ಗೆದ್ಬಿಟ್ಟು ಮಾನ ಮರ್ಯಾದೆ ಉಳಿಸ್ತಾರೆ ಅಂತ ಅನ್ನಿಸ್ತಿದ್ಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.